ಆಂಕರ್ ಅನುಪಮ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕಾರಿಯಾದ ಸುದ್ದಿ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ಇದೊಂದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಮತ್ತು ಕಣ್ಣೀರು ಹಾಕ್ತಿದ್ದಾರೆ ಅಭಿಮಾನಿಗಳೆಲ್ಲರೂ ಅಂತ ಹೇಳ್ಬೋದು. ಬೆಕ್ಕಿ ಬೆಕ್ಕಿ ಅಳ್ತಿದ್ದಾರೆ. ಹಾಗಾದ್ರೆ ಏನಾಯಿತು ಅನುಪಮ ಅವರಿಂದ ಆಗಿರುವಂಥದ್ದು ಏನಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಅಕ್ಕ ಸೀರಿಯಲ್ ಮೂಲಕ ಬಂದಂಥ ದ್ವಿಪಾತ್ರದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅಕ್ಕ ಆದಂಥ ಅನುಪಮ ಅವರು ಬಿಗ್ ಬಾಸ್ನಲ್ಲೂ ಕೂಡ ಜನರ ಪ್ರೀತಿಯನ್ನು ಗಳಿಸೋದು. ಇದಾದ ನಂತರ ರಾಜಾರಾಣಿ ಶೋ ಇರ್ಬೋದು, ಮಜಾ ಟಾಕೀಸ್, ಮಜಾ ಭಾರತ, ಹೀಗೆ ಸಾಕಷ್ಟು ಶೋಗಳಿಗೆ ಆ್ಯಂಕರ್ ಆಗಿ ಒಳ್ಳೆಯ ಹೆಸರು ಕೂಡ ಮಾಡಿಕೊಂಡ್ರು ಮತ್ತು ಖ್ಯಾತ ಯೂಟ್ಯೂಬರ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಯೂಟ್ಯೂಬರ್ ಆಗಿರೋದಂತಹ ನಮ್ಮ ಅನುಪಮ ಅವರು ಇದೀಗ ತಮ್ಮ ಆ್ಯಂಕರಿಂಗ್ ಕ್ಷೇತ್ರಕ್ಕೆ ಗುಡ್ ಬೈ ಹೇಳೋದ್ರ ಮೂಲಕ ಅಭಿಮಾನಿಗಳಿಗೆ ಆ ಒಂದು ಶಾಕ್ನೇ ಕೊಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರು ಒಂದು ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಸುದ್ದಿಯನ್ನೇ ಕೊಟ್ಬಿಟ್ಟಿದ್ದಾರೆ. ಇದರಿಂದ ಸಾಕಷ್ಟು ನೋವು ಪಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲದೆ ಅವರು ಒಂದೇ ಮಾತು ಹೇಳಿರೋದು, ಒಂದೊಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸಿನಿಮಾ ಕ್ಷೇತ್ರದಿಂದ ಈಗ ದೂರ ಉಳಿತಿದ್ದೇನೆ, ಅಂದರೆ ಆ್ಯಂಕರಿಂಗ್ ಕ್ಷೇತ್ರದಿಂದ ದೂರ ಉಳಿದಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಗುಡ್ ಬೈ ಪರ್ಮನೆಂಟಾಗಿ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಇರೋದು ಮಾಹಿತಿ ಪ್ರಕಾರ ಫಾರಿನ್ ಆಸ್ಟ್ರೇಲಿಯಾ ಹುಡುಗಂಗೆ ಮದುವೆಯಾಗಿ ಸೆಟಲ್ ಆಗ್ತಿದ್ದಾರೆ. ಅಲ್ಲಿಗೆ ಹೋಗಿ ಫಾರಿನ್ಗೆ ಹೋಗಿ ಅಂತ ಹೇಳುತ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಗುಡ್ ಬೈ ಹೇಳಿರ್ಬೋದು ಅಂತಲೂ ಕೂಡ ಈಗಾಗಲೇ ಅಂದಾಜಿಸಿರುವಂಥದ್ದು. ಹೌದು ಸ್ನೇಹಿತರೆ, ಆಗ ನೀವೇನಂತೀರಿ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಅನುಪಮ ಅವ್ರನ್ನ ಮಿಸ್ ಮಾಡ್ತೀರಾ? ಲೈಕ್ ಮಾಡಿ.